ಚಾನ್ಸ್ ಸಿಕ್ಕರೆ ಸಿ ಎಂ ಆಗ್ಬಿಡ್ಬೇಕು ಅಂತ ತಯಾರಾಗಿ ನಿಂತಾರೆ ಸತೀಶ್ ಜಾರಕಿಹೊಳಿ ಅವರು. ಹೇಳ್ತಾರೆ 2028ಕ್ಕೆ ನಾನು ಕ್ಯಾಂಡಿಡೇಟ್ ಅಂತ. ಹೆಂಗಾಗ್ತಾರ್ರಿ ಅವ್ರು? ಹೆಂಗಾಗ್ತಾರೆ? ಈಗ ಅವ್ರ ವಿಷಯ ಭಾಳ ಜನ ಮುಚ್ಚಾಕ್ತಾ ಇದ್ದಾರೆ. ಅವರು ಅವ್ರದ್ದೇ ಆಗಿರ್ತಕ್ಕಂಥ ಭಾಳ ರಾದ್ದಾಂತಗಳಿದಾವೆ. ಏನು ರಾದ್ದಾಂತ? ಇವತ್ತು ಡಿಸೆಂಬರ್ 5, 1988 AK-47 ತೊಗೊಂಡು ನಮ್ಮ ತಾಲೂಕಿನಲ್ಲೇ ನೆಡ್ಸೋಶಿ ಗೇಟ್ನಲ್ಲಿ ಫೈರಿಂಗ್ ಮಾಡಿದರು. ಅದು ಇವತ್ತು ದಿವಸ ಇನ್ನೂ ಆರ್ಗ್ಯುಮೆಂಟಲ್ಲಿನೋ ಅಲ್ಲಿಗೆ ನಿಂತು ಬಿಟ್ಟಿದೆ, ಅದ್ರ ಮುಂದೆ ವರೆದಿಲ್ಲ. ಅದು AK-47 ತೊಗೊಂಡು ಕೇವಲ ಬರೀ ಸಂಜಯ್ ದತ್ ಅನ್ನೋರಿಗೆ ಅವರಪ್ಪ ಸುನಿಲ್ ದತ್ 5 ಸಲ ಲೋಕಸಭಾ ಸದಸ್ಯರು, ಅವ್ರು ಬರೀ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ 5 ವರ್ಷ ಶಿಕ್ಷೆ ಆಯ್ತು ಅವನಿಗೆ. ಇವರು ಅದನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ, ಉಪಯೋಗ ಮಾಡಿದ್ದಾರೆ. ಅಲ್ಲ, ಈ ಕತೆ ಕೇಳಿದ್ದೀವಿ ನಾವು, ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಇಂಥ ಕತೆಗಳನ್ನು ಭಾಳ ಕೇಳಿದ್ದೀವಿ. ಕತೆ ಇಲ್ಲ, ಇದು ಎಕ್ಸಾಕ್ಟ್ ನಮ್ಮ ಜನ ನೋಡಿದ್ದು. ನಮ್ಮ ತಾಲೂಕಿನ ನೆಡ್ಸೋಶಿ ಗೇಟ್ ಅಂದರೆ ನಮ್ಮ ತಾಲೂಕಿನ ದುರ್ದುಂಡೇಶ್ವರ ಊರು. ಅದು ದುರ್ದುಂಡಪ್ಪನ ಮಠ ಇರೋದಂತ ಊರು, ಜಾಗೃತವಾಗಿರ್ತಕ್ಕಂಥ ಊರು. ಅದೊಂದಾಗಿದೆ. ಅದರ ನಂತರ ಇವತ್ತು ಗೋಕಾಕ್ ಫಾಲ್ಸ್ನಲ್ಲಿ ಶಂಕರ್ ಕರ್ನಿಂಗ್ ಅವರನ್ನೋರು ಇದ್ದರು. ಅಲ್ಲಿ ಆವಾಗ ಆ ಭಾಗದ ಶಾಸಕರು ಇದ್ದರು. ಗೋಕಾಕ್ ಫಾಲ್ಸದ ಕಾರ್ಮಿಕ ಸಂಘದ ಯೂನಿಯನ್ ಲೀಡರು ಇದ್ದರು. ಅಲ್ಲಿ ಸಿಕ್ಕಾಪಟ್ಟೆ ದಂಗೆ ದರೋಡೆಯಾಗಿ, ಅಲ್ಲಿ ಮರ್ಡರ್ಗಳಾಗಿ, ಅಲ್ಲಿ ಸಿಕ್ಕಾಪಟ್ಟೆ 1994-95 ಅದಾಗಿದ್ದು, ಅಲ್ಲಿ ಸಿಕ್ಕಾಪಟ್ಟೆ ಹೆಣಗಳು ಬಿದ್ದು. ಅದಕ್ಕೆ ಯಾರು ಕಾರಣೀಭೂತರು ಅನ್ನೋದು ಅದು ಇನ್ನೂ ಹಾಗೇ ಇದೆ. ಅದರ ನಂತರ ರೇಣುಕಾಚಾರ್ಯ ಅವರು ನಮ್ಮ ಸರ್ಕಾರದ ಒಂದು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಗಳಿದ್ದರು. ಅವ್ರು ಕಳ್ಳು ಬಟ್ಟಿಯನ್ನು, ಯಾಕಂದರೆ ಸತೀಶ್ ಜಾರಕಿಹೊಳಿ ಏರಿಯಾದಲ್ಲೇ ಕಳ್ಳು ಬಟ್ಟಿ ಜಾಸ್ತಿ ತಯಾರಾಗುತ್ತೆ, ಅದನ್ನೇನೋ ರೇಡ್ ಮಾಡ್ಲಿಕ್ಕೆ ಹೋಗಿದ್ರು. ಅವಾಗ ಸಿಕ್ಕಾಪಟ್ಟೆ ಕಲ್ಲು ಎಸೆದ್ರು ಅವ್ರಿಗೆ. ಸಾಕಷ್ಟು ವಿಷಯಗಳದ ಅವ್ರ ಬಗ್ಗೆ.